ನಿವೃತ್ತಿ ಗಾಸಿಪ್ಗೆ ತೆರೆ, ರೋಹಿತ್ಗೆ ಮರುಜನ್ಮ. 5 ಸ್ಪಿನ್ನರ್ಸ್ ಬೇಕಾ ಅಂದಿದ್ದವರು ಈಗ ಸೈಲೆಂಟ್. ವಿರಾಟ್ ಆಟ ಮುಗೀತು ಅಂದವರೆಲ್ಲ ಫಿನಿಶ್. ಆಪತ್ ಮಾನವನಾಗಿ ಬಂದ ಶ್ರೇಯಸ್ ಅಯ್ಯರ್. ವಿಶ್ವಕಪ್ ವಿಲನ್ ರಾಹುಲ್ ಈಗ ಚಾಂಪಿಯನ್ಸ್ ಹೀರೋ. ಟೀಮ್ ಇಂಡಿಯಾ ಕೋಚ್ಗೆ ಪ್ರಶಂಸೆಗಳ ಸರಮಾಲೆ. ಟೀಕೆಗೆ ತುತ್ತಾಗಿದ್ದ ಚಾಂಪಿಯನ್ಸ್ಗಳ ಉತ್ತರ ಹೇಗಿತ್ತು? ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಲಿಕ್ಕೆ ನಾಲಾಯಕ್. ಭಾರತ ತಂಡಕ್ಕೆ 5 ಸ್ಪಿನ್ನರ್ಸ್ ಅಗತ್ಯ ಇದೆಯಾ? ಕೊಹ್ಲಿ ಆಟ ಇನ್ನೂ ನಡೆಯುವುದಿಲ್ಲ. ಟೀಮ್ ಇಂಡಿಯಾಗೆ ರಾಹುಲ್ ದೊಡ್ಡ ವಿಲನ್. ಈ ಬಾರಿ ಕೋಚ್ ಬದಲಾಗುವುದು ಗ್ಯಾರಂಟಿ. ಹೀಗೆ ಒಂದೋ ಎರಡ ಈ ಬಾರಿ ಟೀಮ್ ಇಂಡಿಯಾ ಆಟಗಾರರು ಎದುರಿಸಿದ್ದು ಪ್ರಶಂಸೆಗಳಿಗಿಂತ ಬರೀ ಸಾಲು ಸಾಲು ಟೀಕೆಗಳು. ಭಾರತ ಚಾಂಪಿಯನ್ಸ್ ಟ್ರೋಫಿಯಲ್ಲೀಗ ಚಾಂಪಿಯನ್. ಆದರೆ ಚಾಂಪಿಯನರ ಕಪ್ ಗೆಲುವಿನ ಹಾದಿ ಸುಲಭತೇನೂ ಆಗಿರಲಿಲ್ಲ. ವಿವರಿಸಿದರೆ ಅದೊಂದು ಅಧ್ಯಾಯ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಸೇರಿದಂತೆ ಹಲವು ಪ್ರಮುಖ ಆಟಗಾರರು ಕಟು ಟೀಕೆಗಳನ್ನು ಎದುರಿಸುತ್ತಲೇ ಟೂರ್ನಿಯಲ್ಲಿ ಕಣಕ್ಕಿಳಿದಿದ್ದರು. ಆದರೆ ಟೀಕಾಕಾರರೇ ಈಗ ಕ್ಲೀನ್ ಬೋಲ್ಡ್ ಆಗಿದ್ದಾರೆ. ತಂಡದ ಬಹುತೇಕ ಎಲ್ಲ ಆಟಗಾರರು ಟೀಕೆಗಳಿಂದ ನೊಂದು ಬೆಂದಿದ್ರು. ತಮ್ಮ ಸಾಮರ್ಥ್ಯ, ಪ್ರತಿಭೆಯನ್ನು ಅನುಮಾನಿಸಿದವರ ಮುಂದೆ ಉತ್ತರವಿಲ್ಲದೆ ಕೊರಗಿದ್ರು. ಹೀಗಾಗಿಯೇ ಚಾಂಪಿಯನ್ಸ್ ಟ್ರೋಫಿ ಗೆಲುವು ಈಗ ಪ್ರತಿ ಆಟಗಾರರಿಗೂ ಬೇರೆ ಬೇರೆ ಕಾರಣಕ್ಕೆ ವಿಶೇಷ ಮತ್ತು ಅಷ್ಟೇ ಮಹತ್ವದಾಗಿದೆ. ಟೀಮ್ ಇಂಡಿಯಾ ಮತ್ತು ಆಟಗಾರರು ಐಸಿಸಿ ಕಪ್ ಗೆಲ್ಲೋ ಮುನ್ನ ಯಾವೆಲ್ಲ ಟೀಕೆಗೆ ತುತ್ತಾಗಿದ್ರು, ಹೇಗೆಲ್ಲ ಟ್ರೋಲ್ಗೆ ಒಳಗಾಗಿದ್ರು ಮತ್ತು ಅವರು ಹೇಗೆ ಅದಕ್ಕೆಲ್ಲ ಉತ್ತರ ಕೊಟ್ಟರು, ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಬಾರಿ ಹೇಗಿತ್ತು ಎಂಬುದರ ಬಗ್ಗೆ ಚರ್ಚಿಸೋಣ ಇವತ್ತಿನ ವಿಡಿಯೋದಲ್ಲಿ. ಮೊದಲನೇದಾಗಿ ಟೀಮ್ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ವಿಷಯಕ್ಕೆ ಬರೋಣ. ಈ ಬಾರಿ ರೋಹಿತ್ ಎದುರಿಸಿದ್ದು ಅಂತಿಂತ ಟೀಕೆಗಳಲ್ಲ, ಅವಮಾನಗಳಲ್ಲ. ನಾಯಕರಾಗಿದ್ರೂ ಕೂಡ ಸಿಡ್ನಿ ಟೆಸ್ಟ್ನಲ್ಲಿ ತಂಡದಿಂದಲೇ ಹೊರಬಿದ್ದಿದ್ರು. ನ್ಯೂಜಿಲೆಂಡ್ ಹಾಗೂ ಆಸ್ಟ್ರೇಲಿಯಾ ವಿರುದ್ಧ ಅತಿ ಮಹತ್ವದ ಟೆಸ್ಟ್ ಸರಣಿಗಳಲ್ಲಿ ತೀರಾ ಕಳಪೆ ಪ್ರದರ್ಶನ ನೀಡಿದ್ರಿಂದ ಮತ್ತಷ್ಟು ಟೀಕೆಗೆ ಗುರಿಯಾಗಿದ್ರು. ಹೀಗಾಗಿ ತಮ್ಮ ಆಟದಲ್ಲಿ ಮತ್ತೆ ಲಯ ಕಂಡುಕೊಳ್ಳಲು ದೇಸಿ ಕ್ರಿಕೆಟ್ಗೆ ಮರಳಬೇಕಾಯಿತು. ಅಲ್ಲೂ ಕೂಡ ವೈಫಲ್ಯ. ಚಾಂಪಿಯನ್ಸ್ ಟ್ರೋಫಿಗೂ ಅನ್ಫಿಟ್ ಎಂದು ಹಲವರು ಆಕ್ರೋಶ ಹೊರಹಾಕಿದ್ರು. ಹಾಗಾಗಿ ಮಾಧ್ಯಮಗಳಂತೂ ಅವರ ನಿವೃತ್ತಿ ಘೋಷಣೆಯ ಸುದ್ದಿಗಾಗಿಯೇ ಅವರ ಬೆನ್ನು ಬಿದ್ದಿತ್ತು. ಆದರೆ ರೋಹಿತ್ ಎಲ್ಲೋ ಎದೆಗುಂದದೆ ತಾವೇನು, ತಮ್ಮ ಆಟವೇನು ಎಂದು ಚಾಂಪಿಯನ್ಸ್ನಲ್ಲಿ ಮತ್ತೆ ಸಾಬೀತುಪಡಿಸಿದ್ರು. ಫೈನಲ್ನಲ್ಲಿ ತಮ್ಮ ಆಕ್ರಮಣಕಾರಿ ಆಟದ ಮೂಲಕ ಭಾರತಕ್ಕೆ ಕಪ್ ಗೆಲ್ಲಿಸಿಕೊಟ್ರು. ಹಾಗಾಗಿ ರೋಹಿತ್ ಪಾಲಿಗೆ ಈ ಚಾಂಪಿಯನ್ಸ್ ಟ್ರೋಫಿ ಗೆಲುವು ಒಂದರ್ಥದಲ್ಲಿ ಕ್ರಿಕೆಟ್ ವೃತ್ತಿ ಬದುಕಿನ ಮರುಜನ್ಮ ಅಂತಾನೆ ಅನ್ಬಹುದು. ಇತ್ತೀಚೆಗೆ ರೋಹಿತ್ ಅವರನ್ನ ಡುಮ್ಮ ಎಂದು ಕರೆದು ಅವಮಾನ ಮಾಡಿದ ಕೇರಳದ ಕಾಂಗ್ರೆಸ್ ನಾಯಕಿ ಮೊನ್ನೆ ಟೀಮ್ ಇಂಡಿಯಾದ ಗೆಲುವನ್ನ ಹಾಡಿ ಹೊಗಳಿದ್ದಾರೆ. ಇದೇ ಅಲ್ವೇ ಸಾಧನೆ ಅಂದ್ರೆ. ಇನ್ನು ಇವರ ನಂತರ ಟೀಕೆಗೆ ಒಳಗಾದವರು ವಿಶ್ವ ಕ್ರಿಕೆಟ್ನ ಸಾಮ್ರಾಟ ಕಿಂಗ್ ಕೊಹ್ಲಿ ಅವರು. ಟೆಸ್ಟ್ ಸರಣಿಗಳಲ್ಲಿ ಕಳಪೆ ಆಟವಾಡಿದ್ದ ಕೊಹ್ಲಿ ಬಗ್ಗೆ ನಿವೃತ್ತಿ ಸುದ್ದಿಗಳು ಹರಿದಾಡುತ್ತಿದ್ದವು. ಕೊಹ್ಲಿ ಆಟ ಮುಗಿಯಿತು ಎಂದೇ ಹಲವರು ಹೇಳ್ತಾ ಇದ್ರು. ಆದರೆ ಕೊಹ್ಲಿ ಆಟ ಮುಗಿಯಲಿಲ್ಲ. ಬದಲಾಗಿ ತಮ್ಮ ವಿರುದ್ಧದ ಟೀಕೆಗಳನ್ನು ಮುಗಿಸಿದ್ರು. ಟೂರ್ನಿಯ ಪಂದ್ಯಗಳಲ್ಲಿ 218 ರನ್ ಹೊಡೆದ್ರು. ಪಾಕಿಸ್ತಾನ ವಿರುದ್ಧದ ಶತಕವಂತೂ ಕೊಹ್ಲಿ ಏಕೆ ಕಿಂಗ್ ಎಂಬುದನ್ನು ಮತ್ತೆ ಮತ್ತೆ ಸಾರಿ ಹೇಳ್ತಾ ಇತ್ತು. ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 84 ರನ್ ಬಾರಿಸಿದ್ರು. ಫೀಲ್ಡಿಂಗ್ನಲ್ಲೂ ಯುವ ಕ್ರಿಕೆಟಿಗರು ನಾಚುವಂತೆ ಓಡಾಡಿದ್ರು. ಕ್ಯಾಚ್ನಲ್ಲೂ ದಾಖಲೆ ಮೇಲೆ ದಾಖಲೆ ಬರೆದ್ರು. ಒಂದಂತೂ ಸ್ಪಷ್ಟ, ಕೊಹ್ಲಿ ಯಾವತ್ತಿದ್ರೂ ಕಿಂಗ್ಗೆ. ಇನ್ನೂ ಹಲವಾರು ವರ್ಷ ಕ್ರಿಕೆಟ್ ಅಂಗಳದಲ್ಲಿ ತಮ್ಮ ಹಾವ ಸೃಷ್ಟಿಸ್ತಾನೆ ಇರ್ತಾರೆ. ಇನ್ನು ಭಾರತ ತಂಡ ಸೋತಿದ್ದ 2023ರ ಏಕದಿನ ವಿಶ್ವಕಪ್ ಅನ್ನು ಯಾರು ಮರೆತಿರಲು ಸಾಧ್ಯ? ಅಂದು ತಂಡದ ಸೋಲನ್ನ ಬರೀ ರಾಹುಲ್ ಮೇಲೆ ಕಟ್ಟಲು ಪ್ರಯತ್ನಿಸಿದ್ರು. ತಂಡದಲ್ಲಿ ರಾಹುಲ್ ಆಯ್ಕೆಯನ್ನೇ ಪ್ರಶ್ನಿಸಿದ್ರು. ರಾಹುಲ್ ಆಟ ಫಿನಿಶ್ ಎಂದು ನಗೆಯಾಡ್ತಾ ಇದ್ರು. ಆದರೆ ರಾಹುಲ್ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಎದೆಗುಂದಲಿಲ್ಲ. ಆರಂಭಿಕ ಬೇಕಾದಾಗ ಆರಂಭಿಕನಾಗಿ, ಮಧ್ಯಮ ಕ್ರಮಾಂಕಕ್ಕೆ ಅಗತ್ಯವಿದ್ದಾಗ ಮಧ್ಯಮ ಕ್ರಮಾಂಕದಲ್ಲಿ, ಫಿನಿಶರ್ ಬೇಕಾದಾಗ ಫಿನಿಶಿಂಗ್ಗೆ, ವಿಕೆಟ್ ಕೀಪರ್ ಬೇಕಾದಾಗ ಅದಕ್ಕೂ ಸೈ ಎಂದು ಚಾಂಪಿಯನ್ ಟ್ರೋಫಿಯಲ್ಲಿ ಶ್ರೇಷ್ಠ ಮಟ್ಟದ ಆಟವನ್ನು ಪ್ರದರ್ಶಿಸಿದರು. ಸೆಮಿಫೈನಲ್, ಫೈನಲ್ನಲ್ಲಿ ಒಂದರ ಹಿಂದೆ ಒಂದರಂತೆ ವಿಕೆಟ್ ಉರುಳುತ್ತಿದ್ದಾಗ ಗಟ್ಟಿಯಾಗಿ ನಿಂತು ತಂಡವನ್ನ ಗೆಲ್ಲಿಸಿದ್ದು ರಾಹುಲ್. ಅವರ ಆಟ ಇಲ್ಲದಿದ್ದರೆ ಭಾರತಕ್ಕೆ ಕಪ್ ಸಿಗುವುದೇ ಅನುಮಾನವಿತ್ತು. ಏನೋ ಈ ಬಾರಿಯ ಟೂರ್ನಿಯಲ್ಲಿ ಭಾರತದ ಟ್ರಂಪ್ ಕಾರ್ಡ್ ವರುಣ್ ಚಕ್ರವರ್ತಿ ಕಳೆದ ಕೆಲವು ವರ್ಷಗಳ ಹಿಂದೆ ಇದೇ ದುಬೈನಲ್ಲಿ ಕಣ್ಣೀರಿಟ್ಟಿದ್ರು. 2021ರ T20 ವಿಶ್ವಕಪ್ ಭಾರತ ತಂಡಕ್ಕೆ ಆಯ್ಕೆಯಾಗಿದ್ದ ವರುಣ್ ಟೂರ್ನಿಯಲ್ಲಿ 1 ವಿಕೆಟ್ ಸಿಕ್ಕಿರಲಿಲ್ಲ. ಇದರಿಂದ ದುಬೈನಲ್ಲಿ ಅವರು ಕಣ್ಣೀರಿಟ್ಟಿದ್ರು. ಆದರೆ ಇಂದು ದುಬೈ ಕ್ರೀಡಾಂಗಣದಲ್ಲೇ ಎಲ್ಲರ ಮುಂದೆ ಹೀರೋ ಆಗಿದ್ದಾರೆ. ಚಾಂಪಿಯನ್ ಟ್ರೋಫಿಯಲ್ಲಿ ಭಾರತದ ಪರ ಗರಿಷ್ಠ ರನ್ ಹೊಡೆದ ಆಟಗಾರ ಶ್ರೇಯಸ್. ಆದರೆ ಶ್ರೇಯಸ್ ಕಳೆದ 2 ವರ್ಷದ ಹಿನ್ನೆಲೆ ನೋಡಿದ್ರೆ ದೇಸಿ ಕ್ರಿಕೆಟ್ ಆಡಲು ಆಸಕ್ತಿ ತೋರದಕ್ಕೆ ಅವರನ್ನ BCCI ವಾರ್ಷಿಕ ಗುತ್ತಿಗೆಯಿಂದ ಹೊರಗಟ್ಟಿತ್ತು. ಹಾಗಾಗಿ ಇನ್ನು ತಂಡಕ್ಕೆ ಆಯ್ಕೆಯಾಗುವುದೇ ಅನುಮಾನ ಎಂಬಂತಿತ್ತು. ಆದರೆ ಮಿರಾಕಲ್ ನೋಡಿ, ಶ್ರೇಯಸ್ ಈಗ ಭಾರತದ ಕಪ್ ಗೆಲುವಿನ ರೂವಾರಿಯಾಗಿದ್ದಾರೆ.
ಇನ್ನು ಪಾದದ ಗಾಯಕ್ಕೆ ತುತ್ತಾಗಿ ಸುದೀರ್ಘ 14 ತಿಂಗಳು ಭಾರತ ತಂಡದಿಂದ ಹೊರಗುಳಿದಿದ್ದ ವೇಗಿ ಮೊಹಮ್ಮದ್ ಶಮಿ ಮತ್ತೆ ಆಟ ಆಡುವ ಆತ್ಮವಿಶ್ವಾಸವನ್ನೇ ಕಳೆದುಕೊಂಡಿದ್ರು. ಗಾಯದ ಬಳಿಕ ಭಾರತ ಪರ ಆಡುವ ನಂಬಿಕೆ ಕಳೆದುಕೊಂಡಿದ್ದೆ ಎಂದು ಸ್ವತಃ ಶಮಿ ಅವರೇ ಹೇಳಿದ್ರು. ಆದರೆ ಶಮಿ ಈಗ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತದ ಪರ ಗರಿಷ್ಠ ವಿಕೆಟ್ ಸಾಧಕ. ಬೂಮ್ರಾ ಅನುಪಸ್ಥಿತಿಯಲ್ಲಿಯೂ ಶಮಿ ತಂಡಕ್ಕೆ ಕಪ್ ಗೆಲ್ಲಿಸಿಕೊಟ್ಟಿದ್ದಾರೆ. ಭಾರತೀಯ ಆಟಗಾರರಿಗಿಂತ ಹೆಚ್ಚಾಗಿ ಟೀಕೆಗಳನ್ನು ಎದುರಿಸುತ್ತಿದ್ದವರು ಕೋಚ್ ಗೌತಮ್ ಗಂಭೀರ್. ತಾವರಿನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಟೆಸ್ಟ್ ಸರಣಿ ವೈಟ್ ವಾಶ್ ಮುಖಭಂಗ, ಆಸ್ಟ್ರೇಲಿಯಾದಲ್ಲಿ ನಿರ್ಣಾಯಕ ಟೆಸ್ಟ್ ಸರಣಿ ಸೋಲಿನಿಂದ ಕುಗ್ಗಿ ಹೋಗಿದ್ದ ಗಂಭೀರ್ ಸದ್ಯ ಚಾಂಪಿಯನ್ಸ್ ಟ್ರೋಫಿ ಗೆಲುವಿನ ಮೂಲಕ ನಿರಾಳರಾಗಿದ್ದಾರೆ. ಇದರೊಂದಿಗೆ ಅವರ ತಲೆ ಮೇಲೆ ಇದ್ದ ತೂಗುಗತಿಯಿಂದ ಸದ್ಯಕ್ಕೆ ಪಾರಾಗಿದ್ದಾರೆ. ಭಾರತ ತಂಡ ಈ ಬಾರಿ 5 ಸ್ಪಿನ್ ಬೌಲರ್ಗಳನ್ನು ಕಟ್ಟಿಕೊಂಡು ದುಬೈ ವಿಮಾನವೇರಿತ್ತು. ಆದರೆ ಇದಕ್ಕೆ ಟೀಕೆ ವ್ಯಕ್ತವಾಗಿದ್ದೇ ಜಾಸ್ತಿ. ವೇಗಿಗಳಿಗಿಂತ ಜಾಸ್ತಿ ಸ್ಪಿನ್ನರ್ ಆಯ್ಕೆ ಯಾಕೆ ಎಂದು ಹಲವರು ಪ್ರಶ್ನಿಸಿದ್ರು. ಇದು ತಂಡಕ್ಕೆ ಹಿನ್ನಡೆ ಎಂದು ಕ್ರೀಡಾ ತಜ್ಞರು ಶಾರಾ ಬರೆದಿದ್ದು. ಆದರೆ ಭಾರತ ಟ್ರೋಫಿ ಗೆದ್ದಿದ್ದಕ್ಕೆ ಪ್ರಮುಖ ಕಾರಣವೇ ಸ್ಪಿನ್ನರ್ಸ್. 5 ಪಂದ್ಯಗಳಲ್ಲಿ ಭಾರತದ ಸ್ಪಿನ್ನರ್ಸ್ ಒಟ್ಟು 26 ವಿಕೆಟ್ ಕಬಳಿಸಿ ಎಲ್ಲರ ಹುಬ್ಬೇರಿಸಿದ್ರು. ಒಟ್ಟಿನಲ್ಲಿ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಭಾನುವಾರ ನಡೆದ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ಅಜೇಯವಾಗಿ ಫೈನಲ್ ಪ್ರವೇಶಿಸಿ ಟೀಂ ಇಂಡಿಯಾ ನ್ಯೂಜಿಲೆಂಡ್ ವಿರುದ್ಧ 4 ವಿಕೆಟ್ಗಳಿಂದ ಮಣಿಸಿ ಭಾರತ ಟ್ರೋಫಿಯನ್ನು ಗೆದ್ದುಕೊಂಡು ಆ ಮೂಲಕ 3ನೇ ಬಾರಿ ಚಾಂಪಿಯನ್ ಆದ ಏಕೈಕ ರಾಷ್ಟ್ರ ಭಾರತ ಎಂಬ ಹೆಗ್ಗಳಿಕೆಯೊಂದಿಗೆ ವಿಜಯ ಪತಾಕೆಯನ್ನು ಹಾರಿಸಿದ್ದು ಭಾರತಕ್ಕೆ ಹೆಮ್ಮೆ ತಂದಿದ್ದು ಮಾತ್ರವಲ್ಲದೆ ಭಾರತ ತಂಡದ ಪ್ರತಿ ಆಟಗಾರರ ವೈಯಕ್ತಿಕ ಸಾಮರ್ಥ್ಯವನ್ನ ಎತ್ತಿ ತೋರಿಸಿದೆ. ಅವರ ಬಗೆಗಿದ್ದ ಟೀಕೆಗೆ ಟ್ರೋಲ್ಗೆ ಸರಿಯಾದ ಉತ್ತರವನ್ನು ನೀಡಿದೆ. ಹೀಗೆಯೇ ಟೀಂ ಇಂಡಿಯಾ ತನ್ನ ಗೆಲುವಿನ ನಾಗಾಲೋಟವನ್ನು ಬೀರುತ್ತಿರಲಿ ಎಂಬುದೇ ನಮ್ಮ ಆಶಯ.